ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸೊಬ್ಬರು ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ದಿನ 3 ಇಂಗ್ಲೀಷ್ ಮತ್ತು ಹಿಂದಿ ಟ್ರಾನ್ಸ್ಲೇಷನ್ ಇನ್ ಕನ್ನಡ ಕ್ಲಾಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವೇನು ಕಲಿತಿದ್ದೀವಿ ಅಂದರೆ ಕನ್ನಡದಲ್ಲಿ ಪ್ರೀತಿ ಕನ್ನಡದಲ್ಲಿ ಅದನ್ನ ಪ್ರೀತಿ ಅಂತಾರೆ. ಇಂಗ್ಲೀಷಲ್ಲಿ ನೋಡೋದಾದರೆ ಲವ್, ಹಿಂದಿಯಲ್ಲಿ ಅದನ್ನ ಪ್ಯಾರ್ ಅಂತ ಕರೀತಾರೆ. ನಾನು ಇಲ್ಲಿ ಇಂಗ್ಲೀಷಲ್ಲೂ ಬರಿತೀನಿ, ನೋಡ್ಕೊಂಬಿಡಿ ಹಾಗೆ. ಪ್ಯಾರ್. ಸೊ ಇವತ್ತಿನ ದಿನ ಪ್ರೀತಿ ಅಂದರೆ ಇಂಗ್ಲೀಷಲ್ಲಿ ಮತ್ತು ಹಿಂದಿಲಿ ಏನಂತ ತಿಳ್ಕೊಂಡ್ವಿ. ಇವಾಗ ಆ ಪದನ ಇಟ್ಕೊಂಡು ಹೇಗೆ ಸೆಂಟೆನ್ಸ್ ಮಾಡೋದು ಅಂತ ನೋಡೋಣ. ನಾನು ಅಮ್ಮನನ್ನು ಜಾಸ್ತಿ ಪ್ರೀತಿಸುತ್ತೀನಿ ಅಂತ ನಾನು ಹಾಗೆ ಬರೆದಿದ್ದೀನಿ. ಇಂಗ್ಲೀಷಲ್ಲಿ ನೋಡೋದಾದರೆ ಐ ಲವ್ ಮೈ ಮದರ್ ವೆರಿ ಮಚ್ ಅಂತ ಇದೆ. ಓಕೆನಾ? ಮದರ್ ಅಂದರೆ ತಾಯಿ, ವೆರಿ ಮಚ್ ಅಂದರೆ ಜಾಸ್ತಿ, ಲವ್ ಅಂದರೆ ಪ್ರೀತಿ ಅಂತ ಅರ್ಥ. ಪ್ಯಾರ್ ಹಿಂದಿಲಿ ನೋಡೋದಾದರೆ ಪ್ಯಾರ್, ಮೈ ಆಪ್ನಿ ಮಾ ಸೆ ಬಹುತ್ ಪ್ಯಾರ್ ಕರ್ತಿ ಹೂँ, ಇದು ಹಿಂದಿಲಿ. ಸೊ ಈಗ ಇಷ್ಟ ಆಯಿತು. ಇದಿನ್ನೂ ಪದಗಳ ಅರ್ಥ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನೊಂದು ಕಡೆಯಿಂದ ಹೇಳ್ತೀನಿ. ನೀವು ಅದನ್ನ ನಾನು ಒಂದು ಕಡೆಯಿಂದನೇ ಬರೆದಿದ್ದೀನಿ, ನೀವು ಬುಕ್ಕಿದ್ರೆ ಬುಕ್ಕಲ್ಲಿ ಬರ್ಕೊಳ್ಳಿ, ಆಯಿತಾ? ಮದರ್ ಅಂದರೆ ಅಮ್ಮ ಅಂತ ಅರ್ಥ. ನಾನು ಅಲ್ಲಿ ಅವಾಗೆ ಆಲ್ರೆಡಿ ತೋರಿಸಿದ್ದೀನಿ, ಮರ್ತೋಗಿದ್ರೆ ಬರ್ಕೊಳ್ಳಿ ಅಷ್ಟೆ. ವೆರಿ ಮಚ್ ಅಂದರೆ ಜಾಸ್ತಿ, ಅಪ್ನಿ ಅಂದರೆ ನನ್ನದು ಅಥವಾ ನನ್ನ ಅಂತ ಯೂಸ್ ಮಾಡ್ತಾರೆ. ಬಹುತ್ ಅಂತ ಅಂದರೆ ಜಾಸ್ತಿ ಅಂತ ಅರ್ಥ. ಅಲ್ಲಿ ಅವಾಗೆ ಹೇಳೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೊಂದು ಕಡೆ ಕ್ಲೀನಾಗಿ ಬರೆದಿದ್ದೀನಿ.